ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಜೂನ್, ಜುಲೈ ಮತ್ತು ಮೇ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ, ಅದರ ಜೊತೆಗೆ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಏನೋ ಆಧಾರ್ ಕಾರ್ಡ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾ ಇಲ್ವಲ್ವಾ, ಈ ವಿದ್ಯಾರ್ಥಿಗಳು ಯಾವ ರೀತಿ ಆಧಾರ್ ಕಾರ್ಡ್ ಅನ್ನ ಫ್ಲೆಕ್ಚ್ ಆಗೋ ರೀತಿ ಮಾಡಬೇಕು, ಅದರ ಜೊತೆಗೆ ಆಗಸ್ಟ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಈಗ ವಿಡಿಯೋ ನೋಡ್ತಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ UPI ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರಾ. UPI ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದರಲ್ಲಿ ರಾಜ್ಯ ಹಣಕಾಸು ಇಲಾಖೆ ಮತ್ತು ಕೇಂದ್ರ ಹಣಕಾಸು ಇಲಾಖೆ ಕೆಲವೊಂದಿಷ್ಟು ಚಾರ್ಜಸ್ಗಳನ್ನ ಆ್ಯಡ್ ಮಾಡ್ತಾ ಇದೆ. ನೀವು ಕೆಲವೊಂದಿಷ್ಟು ಅಡ್ವರ್ಟೈಸ್ಮೆಂಟ್ಗಳಲ್ಲಿ, ರೀಲ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂಥ ಕೆಲವೊಂದಿಷ್ಟು ರೀಲ್ಸ್ಗಳಲ್ಲಿ ನೋಡ್ತಾ ಇರ್ತೀರ. 2,000ಕ್ಕಿಂತ ಮೇಲೆ ಟ್ರಾನ್ಸಾಕ್ಷನ್ ಆದರೆ ಅಮೌಂಟು ಕಟ್ ಆಗುತ್ತೆ, ಇಷ್ಟು ಪರ್ಸೆಂಟು 0.03, 0.5% ಅಂತೇಳಿ ಕಟ್ ಆಗುತ್ತೆ ಅಂತೇಳಿ ಕೆಲವೊಂದಿಷ್ಟು ಕೇಳ್ತಾ ಇದ್ರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದು, ಯುವ ನಿಧಿ ಫಲಾನುಭವಿಗಳು ಏನಿದಿರಲ್ವಾ, ಇವರಿಗೆ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ವಿದ್ಯಾರ್ಥಿಗಳದ್ದು ಬರ್ತಾ ಇದೆ. ಆದಷ್ಟು ಬೇಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಡೀಟೇಲ್ಸ್ ನಿಮ್ದು ಏನಾದರೂ ಫ್ಲೆಕ್ಚ್ ಆಗ್ತಾ ಇಲ್ಲ ಅಂದರೆ ಕೆಲವೊಂದಿಷ್ಟು ರೀಸನ್ಗಳಿದ್ದಾವೆ. ನಿಮ್ಮದು ಯುವ ನಿಧಿ ಹಣ ಬಂದಾಗಿರಬೇಕು, ಇಲ್ಲ ನಿಮ್ಮದು ವೆರಿಫಿಕೇಶನ್ ಪೆಂಡಿಂಗ್ ಇರಬೇಕು. ಇವೆರಡರಲ್ಲಿ ಒಂದು ರೀಸನ್ನು ಕಂಪ್ಲೀಟ್ ಆಗಿ ಸತ್ಯ ಆಗಿರುತ್ತೆ. ಇವೆರಡೂ ರೀಸನ್ ಇಲ್ಲ ಅಂದಿದ್ರೆ ನೀವು ಒಂದ್ಸಲ ಯುವ ನಿಧಿ ಆಫೀಸ್ಗೆ ಹೋಗಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ವಿಚಾರಿಸಿ, ವೆರಿಫಿಕೇಶನ್ ಯಾಕೆ ಪೆಂಡಿಂಗ್ ಇದೆ ಅನ್ನೋದನ್ನ ಆಲ್ಮೋಸ್ಟ್ ತಿಳ್ಕೊಳ್ಳಿ. ವೆರಿಫಿಕೇಶನ್ ಯಾಕೆ ಪೆಂಡಿಂಗ್ ಇರುತ್ತೆ ಅಂದರೆ, ನಿಮ್ಮದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂದರೆ ಯುವ ನಿಧಿಗೆ ಅರ್ಜಿ ಹಾಕಬೇಕಾದ್ರೆ ಎಜುಕೇಷನ್ ಕಂಪ್ಲೀಟ್ ಆಗಿ 6 ತಿಂಗಳು ಆಗಿರೋದಿಲ್ಲ, ಇದಕ್ಕಿಂತ ಮುಂಚೆನೇ ಹಾಕಿಬಿಟ್ಟಿರ್ತೀರ ಒಂದು. ಇಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಥವಾ ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಅವ್ರ ಕಡೆಯಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಈ ವಿಷಯ ಕಾಲೇಜಲ್ಲಿ ತಿಳಿದು ಕಾಲೇಜವರು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಇವರು ಜಾಬರ್ ಅಂತೇಳಿ ಏನಾದರೂ ಅಪ್ಡೇಟ್ ಮಾಡಿದ್ರಂದ್ರೆ ಇಂಥ ವಿದ್ಯಾರ್ಥಿಗಳಿಗೂ ಕೂಡ ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾ ಇಲ್ಲ. ಇದರ ಜೊತೆಗೆ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ, ಆದಷ್ಟು ಬೇಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಮೇ, ಜೂನ್ ಮತ್ತು ಜುಲೈ ತಿಂಗಳ ಅಮೌಂಟು ಇದೇ ತಿಂಗಳ 15ನೇ ತಾರೀಕು ಒಳಗಡೆ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ಹಣಕಾಸು ಇಲಾಖೆ ಕಡೆಯಿಂದ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಅನ್ನೋದು ಏನಾದರೂ ಆಯಿತು ಅಂದರೆ ವಿತಿನ್ 1 ವೀಕ್ ಒಳಗಡೆ 3 ತಿಂಗಳ ಅಮೌಂಟು ಬೀಳಿಲ್ಲ ಅಂದರೂ ಕೂಡ ಮೇ ಮತ್ತು ಜೂನ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದಿಷ್ಟು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಇನ್ನೂ ಕೆಲವೊಂದು ವಿಚಾರವನ್ನು ಮಾತಾಡಬೇಕಾಗಿತ್ತು. ಏನು ಅಂದರೆ, UPI ಟ್ರಾನ್ಸಾಕ್ಷನ್ ಲಿಮಿಟ್ 2,000 ಇದೆ. ಒಂದು ದಿನಕ್ಕೆ 2,000 ಮೇಲೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಚಾರ್ಜಸ್ ಅಂತೇಳಿ ಕಟ್ ಮಾಡ್ಕೋತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಕೂಡ ಕೇಳ್ತಾ ಇದ್ರೆ, ಇದು ಇನ್ನು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಜಾರಿಗೆ ತಂದಿಲ್ಲ. ಯಾರ್ಯಾರಿಗೆ 2,000 ರೂಪಾಯಿಗೆ ಒಂದಿಷ್ಟು ಕಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಇದೆ. ಏನು ಅಂದರೆ, ಎಲ್ಲ ಸಾಮಾನ್ಯರಿಗೆ ಒಂದು ದಿನಕ್ಕೆ 1 ಲಕ್ಷ ಟ್ರಾನ್ಸಾಕ್ಷನ್ UPI ಲಿಮಿಟ್ ಇದೆ. ರಿಸೀವ್ಡ್ ಮಾಡ್ಕೊಳ್ಳೋದಕ್ಕೆ 2 ಲಕ್ಷ ಟ್ರಾನ್ಸಾಕ್ಷನ್ ಲಿಮಿಟ್ ಇದೆ. ಇದರ ಮೇಲೆ ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾರೋ ಇವ್ರಿಗೆಲ್ಲ ಏನಾದರೂ ಬೇಕು, ಇದ್ರ ಮೇಲೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅವಕಾಶ ಬೇಕು ಅಂದರೆ ಇವರು ರಿಚಾರ್ಜ್ ಅನ್ನ ಮಾಡಿಸ್ಬೇಕಾಗುತ್ತೆ ಅಂತೇಳಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಆ ರಿಚಾರ್ಜ್ಗೂ ಬದಲಾಗಿ ಚಾರ್ಜಸ್ ಅಂತೇಳಿ ಪರಿವರ್ತನೆ ಈ ಆದೇಶದಲ್ಲಿ ಕೆಲಸವನ್ನ ನಡೀತಾ ಇದೆ. ಅಂದರೆ ರಿಚಾರ್ಜ್ ಮಾಡಿಸೋದನ್ನ ಚಾರ್ಜಸ್ ಆಗ್ತಾರೆ ಅಂತೇಳಿ ತಪ್ಪು ಕಲ್ಪನೆಯಲ್ಲಿ ಸಾಮಾನ್ಯ ಜನರು ಗಾಬರಿಯಾಗುವಂಥ ಸಂದರ್ಭ ಉಂಟಾಗ್ತಾ ಇದೆ. ಬಟ್ ಇದರ ಜೊತೆಗೆ ಸ್ನೇಹಿತರೆ, ಯಾವುದೇ UPI ಟ್ರಾನ್ಸಾಕ್ಷನ್ ಬಗ್ಗೆ ಯಾವುದೇ 2,000 ಮೇಲ್ಪಟ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೆ ಚಾರ್ಜಸ್ ಬೀಳುತ್ತೆ ಅಂತೇಳಿ ಅಧಿಕೃತವಾಗಿ ಏನಾದರೂ ಜಾರಿಗೆ ಬಂದಿಲ್ಲ. ಬಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ನೀಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.